ರಾಜಶೇಖರ್ ಚಿಂಚೋಳಿ ಸಾಮಾಜಿಕ ಕಳಕಳಿ ಇತರರಿಗೆ ಆದರ್ಶ. ನಗರದಲ್ಲಿ ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್. ರಾಜು ಚಿಂಚೋಳಿ ಅವರ ಸಾಮಾಜಿಕ ಕಳಕಳಿ ಇತರರಿಗೆ ಆದರ್ಶ ಎಂದು ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ಅವರು ತಿಳಿಸಿದರು. ನಗರದ ಸಂಚಾರ ಪೊಲೀಸ್ ಠಾಣೆ ಪ್ರಾಂಗಣದಲ್ಲಿ ಸೋಮವಾರ ಏರ್ಪಡಿಸಿದ್ದ ಸಾಮಾಜಿಕ ಸೇವಕ ರಾಜಶೇಖರ್ ಚಿಂಚೋಳಿ ಅವರ ಸೇವೆ ಸ್ಮರಣೀಯ. ಸಂಚಾರ ಪೊಲೀಸ್ ಠಾಣೆಗೆ 8 ಬ್ಯಾರಿಕೇಡ್ ನೀಡಿದ್ದನ್ನು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಇಲಾಖೆಗೆ ಹಸ್ತಾಂತರಿಸಿ ಮಾತನಾಡಿದರು. ಮುಂದುವರಿದು ಮಾತನಾಡಿದ ಅವರು, ಹಣ ಎಲ್ಲರಲ್ಲೂ ಬರುತ್ತದೆ ಹೋಗುತ್ತದೆ, ಆದರೆ ಕಾಯಕ ದಾಸೋಹ ಎಂಬ ತತ್ವದಂತೆ ಬಂದದರಲ್ಲಿ ಅಲ್ಪವನ್ನಾದರೂ ಸಮಾಜಕ್ಕೆ ದಾನವಾಗಿ ನೀಡುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಅಂತಹ ಕಾರ್ಯಕ್ಕೆ ರಾಜಶೇಖರ್ ಚಿಂಚೋಳಿ ಮಾದರಿಯಾಗಿದ್ದಾರೆ ಎಂದು ತಿಳಿಸಿದರು. PSI ಹುಲಿಯಪ್ಪ ಗೌಡ್ಗೊಂಡ್, ASI ಮಲ್ಲಪ್ಪ, ರಾಜ್ಕುಮಾರ ಮತ್ತು ಬರಹಗಾರರಾದ ಶಬ್ಬೀರ್ ಸಾಬ್, ಬಾಬು ಮಿಯಾ, ಲೋಕೇಶ್, ಬಸವರಾಜ್ ಮತ್ತು ಕಾನ್ಸ್ಟೇಬಲ್ಗಳಾದ ಶ್ರೀಮಂತ, ಸಂತೋಷ್ ಕುಮಾರ, ಶಿವಲೀಲಾ, ಪೇದೆಗಳಾದ ಅನೇಕರು ಇದ್ದರು. ಈ ಸಂದರ್ಭದಲ್ಲಿ ಗಣ್ಯರಾದ ಗುರುಮುಗಡಿ, ಅಣ್ಣಾರಾವ್ ಗೌಡ್ರು, ಸುಮಿತ್ರಾ ಮತ್ತು ಇತರರು ಹಾಜರಿದ್ದರು. ಜೊತೆಗೆ ಟ್ಯಾಕ್ಸಿ ಯೂನಿಯನ್ ಅಧ್ಯಕ್ಷ ಸುರೇಶ್ ಕಮಲಾಪುರ್ಸ್ಕರ್ ಸಹ ಹಾಜರಿದ್ದರು. ಎಲ್ಲ ಬಂದಂಥ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ ಮತ್ತು ಸಿಬ್ಬಂದಿ ವರ್ಗದವರೇ, ಇವತ್ತು ಯಾಕಿದು ವಿಶೇಷ? ಹುಮ್ನಾಬಾದ್ ಪಟ್ಟಣದಲ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಪ್ರಾರಂಭ ಆಗಿ ಸುಮಾರು ದಿವಸ ಆಯಿತು. ನಾನು ಶಾಸಕನಾಗಿದ್ದಾಗ ಇದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬೇಕು, ಹುಮ್ನಾಬಾದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಟ್ರಾಫಿಕ್ ಕೂಡ ನಿಯಂತ್ರಣದಲ್ಲಿ ಬರಬೇಕು ಅಂತ ನಾವು ಪ್ರಾರಂಭ ಆಯಿತು. ಸಾಕಷ್ಟು ದಿನದಿಂದ ಇನ್ನೂ ಕೂಡ ಸುಧಾರಣೆ ಆಗಬೇಕಾಗಿದೆ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ, ಹುಮ್ನಾಬಾದಲ್ಲಿ ಏನು ಪ್ರವಾಸಿ ಮಂದಿರ, ಇಲ್ಲಿ ಬಸ್ ಸ್ಟ್ಯಾಂಡ್ ಗೇಟು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ, ಅದರ ಆದ ನಂತರ ವಿಶ್ವಗುರು ಬಸವಣ್ಣ ಸ್ಟ್ಯಾಚ್ಯೂ ಅಂತ, ಇನ್ನೂ ಕೂಡ ಟ್ರಾಫಿಕ್ ಭಾಳ ಅಲ್ಲಿ ಹೋಗಬೇಕಾಯಿತು ಅಂದ್ರೆ ಭಾಳ ಕಷ್ಟದಿಂದ ಜನ ಹೋಗ್ತಕ್ಕಂಥ ವ್ಯವಸ್ಥೆ ಇದೆ. ಇವತ್ತು ಅದ್ರ ಸಲುವಾಗಿ ಈಗಾಗಲೇ ಹೊಸದಾಗಿ ಬಂದಿರತಕ್ಕಂಥ ನಮ್ಮ PSI ಅವರು ಒಳ್ಳೆ ರೀತಿಯಿಂದ ಕಾರ್ಯ ಮಾಡ್ತಾ ಇದ್ವಿ. ನಾನು ಅದ್ರ ಜೊತೆ ನಮ್ಮ ಸಿಬ್ಬಂದಿ ಕೂಡ ಹೇಳಕ್ಕೆ ಇಚ್ಛಪಡ್ತೀನಿ, ಬರೀ ನೀವು ಒಬ್ಬ PSI ಮಾಡಿದ್ರೆ ಅದು ಆಗೋದಿಲ್ಲ, ನಿಮ್ಮ ಸಹಕಾರ ಕೂಡ ಅವ್ರಿಗೆ ಬೇಕು. ನಮ್ಮ ವಿಷಯ ಹುಮ್ನಾಬಾದಲ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ತಂದಿರೋದು ಉದ್ದೇಶ ಏನು ಅಂದರೆ ಎಲ್ಲ ಜನರಿಗೆ ಅನುಕೂಲ ಆಗ್ತದೆ. ಇವತ್ತು ಬರ್ತಕ್ಕಂಥವ್ರು ಹೋಗ್ತಕ್ಕಂಥವ್ರು ಟ್ರಾಫಿಕ್ ನಿಯಂತ್ರಣ ಇರಬೇಕು. ಇವತ್ತು ನಾನೇ ಹೇಳಿದ ಹುಮ್ನಾಬಾದ್ ಮನೆ ಬಿದ್ದು ಪಾಸ್ ಆಗಬೇಕಾಯ್ತು ಅಂಬೇಡ್ಕರ್ ಹೋಗ್ಬೇಕು ಅಂದ್ರೆ 5 ನಿಮಿಷ ಬೇಕು. 1 ನಿಮಿಷದಲ್ಲಿ ಹೋಗ್ತಕ್ಕಂಥದ್ದು 5 ನಿಮಿಷ, 6 ನಿಮಿಷ ಬೇಕು. ಅದು ಇನ್ನೂ ಕೂಡ ಬದಲಾವಣೆ ಮಾಡಬೇಕು. ಬದಲಾವಣೆ ಮಾಡ್ತಾ ಇದ್ದೀರಾ, ಇನ್ನೂ ಸ್ವಲ್ಪ ಬದಲಾವಣೆ ಮಾಡಿ. ಈಗ ನಿಮ್ಗೆ ಏನು ಬೇಕು, ರೋಡು, ವೈಡ್ ರೋಡು, ಲೈಟ್ಸು, ನಿಮಗೆಲ್ಲ ನಿಮ್ಮ ಪೊಲೀಸ್ ಸಿಬ್ಬಂದಿ ಕುಡಿಸ್ರ ಕೂಡ ನಮ್ಮ ಅವಧಿಯಲ್ಲೇ ಇದು ಕೂಡ ಮಾಡಿಕೊಟ್ಟಿದ್ದೀವಿ. ಇವತ್ತು ನೀವು ಒಳ್ಳೆ ಕೆಲಸ ಮಾಡ್ತೀರಾ ಅಂತ ನನಗೆ ವಿಶ್ವಾಸ ಇದೆ. ನಾವು ವಿಶೇಷವಾಗಿ ರಾಜು ರೈಲವರು ನಾವು ಮಾತಾಡುವಾಗ ಈ ಟ್ರಾಫಿಕ್ ಬೇಕಾಗಿರ್ತಕ್ಕಂಥ ಕೆಲವು ಸಾಮಗ್ರಿಗಳು, ಸಲಕರಣೆಗಳು ಇವತ್ತು ಅವ್ರ ಪಾಪ ಅವ್ರ ಸ್ವಂತ ಖರ್ಚಿನಿಂದ, ದುಡ್ಡಿನಿಂದ ಇವತ್ತು ಕಾಣಿಕೆ ರೂಪದಲ್ಲಿ ಹುಮ್ನಾಬಾದ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಅವ್ರು ಸಮರ್ಪಣೆ ಮಾಡಿದ್ರು. ಯಾಕಂದ್ರೆ ನನಗೆ 3 ದಿನ ಹಿಂದೆ ನಾನು ನಿಮ್ಮ DYSP ಎಲ್ಲ ಮಾತಾಡಿದಾಗ ನಾವು 2 ದಿನ ಹಿಂದೆ ಮಾಡಬೇಕಾಗಿತ್ತು. ಆದ್ರೆ ಅನಿವಾರ್ಯ ನಾನು ಕೂಡ ಬೆಂಗಳೂರಿಗೆ ಹೋಗಬೇಕಾಯಿತು. ನಿಮ್ಮ DSP ಕೂಡ ಬೆಂಗಳೂರಿಗೆ ಹೋಗಿದ್ರು. ಇವತ್ತು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ವಿಧಾನ ಪರಿಷತ್ ಸದಸ್ಯರು ಚಂದ್ರಶೇಖರ್ ಪಾಟೀಲ್, ವಿಪ್ರೋ ಪಾಟೀಲ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು. ಆದ್ರೆ ಅನಿವಾರ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇನು ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಸ್ಕೂಲು ಫೌಂಡೇಶನ್ ಇದೆ, ಅದ್ರ ಸಲುವಾಗಿ ಮಾನ್ಯ ಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ಇವರೆಲ್ಲ ಆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಇವತ್ತೇನು ರಾಜು ಅವರು ಬಹಳ ಒಳ್ಳೆ ಕೆಲಸ ಮಾಡಿದಾರೆ. ಟ್ರಾಫಿಕ್ ಪರವಾಗಿ ಮತ್ತು ನನ್ನ ಪರವಾಗಿ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಾವು ಒಂದೇ ಮಾತು ಹೇಳಿದ ತಕ್ಷಣ ಪಾಪ ಅವ್ರ ಮನಸ್ಸು ಸ್ವಇಚ್ಛೆಯಿಂದ ಇದು ಒಂದೇನೋ ಒಂದು ಕಾಣಿಕೆ ರೂಪದಲ್ಲಿ ಈ ಟ್ರಾಫಿಕ್ ನಿಯಂತ್ರಣದಲ್ಲಿ ಬರಲಿ ಅಂತ ಇವೆಲ್ಲ ಬ್ಯಾರಿಕೇಡಿಂಗು ಇದೆಲ್ಲ ಕೂಡ ಮಾಡಿಕೊಟ್ಟಿದ್ದಾರೆ.
ಇವತ್ತು ಟ್ರಾಫಿಕ್ ಪಿ ಎಸ್ ಅವರು ಕೂಡ ಭಾಳ ಒಳ್ಳೆ ರೀತಿಯಿಂದ ಅದನ್ನು ಸ್ವೀಕಾರ ಮಾಡಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಆ ಜನರಿಗೆ ಅನುವು ಮಾಡಿಕೊಡ್ತಕ್ಕಂಥ ಕೆಲಸ ಟ್ರಾಫಿಕ್ದವ್ರು ಕೂಡ ತಾವು ಮಾಡ್ತೀರಾ ಅಂತ ನನಗೆ ವಿಶ್ವಾಸ ಇದೆ. ಅದ್ರ ಸಲುವಾಗಿ ಅವ್ರ ಪಾಪ ರಾಜು ಅವರು 2 ದಿನ ಹಿಡ್ಕೊಂಡು ನಿನ್ನೆ ಮೊನ್ನೆ ಮಾಡೋಣ ಅಂತ ಅದು ಸಮಯ ಬಂದಿದೆ. ಇವತ್ತು ಲೋಕಾರ್ಪಣೆ ಸಮರ್ಪಣೆ ಮಾಡಿದಾರೆ. ಇದರಿಂದ ನಮ್ಮ ಹುಮ್ನಾಬಾದ್ ಜನರಿಗೆ ಟ್ರಾಫಿಕ್ ನಿಯಂತ್ರಣದಲ್ಲಿ ಬರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇನ್ನೊಂದ್ಸಲ ರಾಜು ಅವರಿಗೆ ಇಂಥ ಸಾರ್ವಜನಿಕ ಜೀವನದಲ್ಲಿ ಇವೆಲ್ಲ ಕಾಣಿಕೆ ರೂಪದಲ್ಲಿ ಮಾಡ್ತಕ್ಕಂಥವ್ರು ಬಹಳ ಕಡಿಮೆ. ಯಾರೇ ಇದ್ರೂ ಕೂಡ ನಮ್ಮಲ್ಲಿ ಇದ್ರು ಇನ್ನೂ ಜಾಸ್ತಿ ಆಗಲಿ ಅಂತಾರೆ. ಆದ್ರೆ ನಾವಲ್ಲಿ ಇರ್ತಕ್ಕಂಥ ಇದರಲ್ಲಿ ಕೂಡ ನಾವು ಕೆಲವೊಂದು ಪರ್ಸೆಂಟ್ ನಾವು ದಾನ ಧರ್ಮ ಇಂಥ ಒಳ್ಳೆ ಕಾರ್ಯಗಳಿಗೆ ಕೊಟ್ಟಿದಾಗ ನಮಗೂ ಕೂಡ ಪುಣ್ಯ ಸಿಗ್ತದ ಅಂತ ನಾನು ಆ ನಂಬಿಕೆಯಲ್ಲಿ ಇರ್ತಕ್ಕಂಥವ್ರು. ಆ ಒಳ್ಳೆ ಕೆಲಸ ತಾವು ಮಾಡಿದ್ರಿ. ಇನ್ನು ಮುಂದೆ ತಮ್ಮ ಇದರಲ್ಲಿ ಇನ್ನು ಅನೇಕ ಈ ಜನೋಪಯೋಗಿ ಕಾರ್ಯಗಳು ಆಗಲಿ ಅಂತ ನಾನು ಹೇಳಿ ನಾನು ಟ್ರಾಫಿಕ್ ಪಿ ಎಸ್ ಅವರು ಇನ್ನು ನಿಮ್ಮ ಅದರಿಂದ ಇನ್ನು ಚುರುಕಾಗಲಿ ನಾವು ಅದೇ ಉದ್ದೇಶದಿಂದ ನಿಮ್ಮನ್ನು ಇಲ್ಲಿ ಹುಮ್ನಾಬಾದ್ ಟ್ರಾಫಿಕ್ ಪಿ ಎಸ್ ಅಂತ ಆಗಿದ್ರಿ. ಒಳ್ಳೆ ಕೆಲಸ ಮಾಡ್ತಾ ಇದ್ರಿ, ಇನ್ನೂ ಒಳ್ಳೆ ಕೆಲಸ ಮಾಡ್ರಿ. ಯಾಕಂದ್ರೆ ಬೀದರ್ ಜಿಲ್ಲೆಯಲ್ಲಿ ಟ್ರಾಫಿಕ್ ಬಗ್ಗೆ ಮಾತಾಡಿದಾಗ ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇಡೀ ಜಿಲ್ಲೆಯಲ್ಲಿ ಟ್ರಾಫಿಕ್ ನಿಯಂತ್ರಣದಲ್ಲಿ ಹುಮ್ನಾಬಾದ್ ಇದೆ ಅಂತ ಹೆಸರು ಬರ್ತಕ್ಕಂಥ ಕೆಲಸ ಪ್ರಾಮಾಣಿಕತೆ ಪ್ರಯತ್ನ ತಾವು ಮಾಡ್ರಿ ಅಂತ ನಿಮ್ಮ ಸಿಬ್ಬಂದಿ ವರ್ಗದಲ್ಲಿ ಕೂಡ ನಾನು ಹೇಳಿ ನನ್ನನ್ನು ಕರೆದಿ ರಾಜು ಅವರು ಮಾಡಿರ್ತಕ್ಕಂಥ ಕಾರ್ಯ ಉದ್ಘಾಟನೆ ಕೆಲಸ ಸಲುವಾಗಿ ನಾನು ರಾಜು ಟ್ರೇಲರ್ ಅವರಿಗೆ ಇನ್ನೊಂದ್ಸಲ ಅಭಿನಂದನೆಗಳು ಸಲ್ಲಿಸಿ ನನ್ನ 4 ಮಾತಿಗೆ. ಯಾಕಂದ್ರೆ ನಮ್ಮ ಪಾಟೀಲ್ರು ಗುರು ಅವರು ಅನೇಕ ಜನ ನಮ್ಮ ಅಶೋಕ್ ಅವರು